ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಸುದ್ದಿ ಸಾಗರಿ ಚಾನಲ್ಗೆ ಸ್ವಾಗತ. ದೃಷ್ಟಿಪಟ್ಟು ಇಂದಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ಅದಕ್ಕೂ ಮೊದಲು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನವರೆಗೂ ಒಂದಿನೂ ನಾನು ಅವಳನ್ನು ಹೆಂಡತಿಯಾಗಿ ನೋಡಿಲ್ಲ, ಗಂಡನಾಗಿ ಅವಳ ಜೊತೆ ಕೂತ್ಕೊಂಡು ಮಾತಾಡಿಲ್ಲ. ಹೆಜ್ಜೆ ಹೆಜ್ಜೆಗೂ ಚುಚ್ತಾ ಇದ್ದೀನಿ, ಮಾತಿಗೂ ಅವಳಿಗೂ ನೋವು ಕೊಡ್ತಿದ್ದೀನಿ. ಅದು ನಿನಗೆ ಕಾಣ್ತಿಲ್ವಾ ಅಕ್ಕ? ಮೊದಲಾಗಿದ್ದರೆ ಅವಳನ್ನು ಸ್ನೇಹಿತೆ ಥರ ನೋಡ್ತಿದ್ದೆ, ಅವಳ ಕಷ್ಟಗಳಿಗೆ ಕಿವಿ ಕೊಡ್ತಿದ್ದೆ. ಆದರೆ ಈಗ ಹೆಂಡತಿ ಅನ್ನೋದು ಬಿಡು, ಅವಳನ್ನು ಸ್ನೇಹಿತೆ ಥರನೂ ನೋಡ್ತಿಲ್ಲ. ತಾಳಿ ಕಟ್ಟಿದ ಗಂಡ ಹೆಂಡತಿ ಅಂತ ಒಪ್ಕೊಂಡಿಲ್ಲ ಅನ್ನೋ ನೋವು ದೊಡ್ಡದು ಅಲ್ವಾ ಅಕ್ಕ? ಗಂಡನ ಥರ ನೋಡ್ಕೊಳ್ದೆ ಹೊರಗಿನವ್ರ ಥರ ನೋಡ್ಕೊಳ್ಳೋದು ಅದು ಶಿಕ್ಷೆ ಅಲ್ವಾ ಅಕ್ಕ ಅಂತ ದತ್ತ ಹೇಳ್ತಾನೆ. ಅದಕ್ಕೆ ಹೇಮ ಮನಸ್ಸಲ್ಲಿ ಅನ್ಕೋತಾಳೆ, ಪಾಯಿಂಟ್ ಏನೋ ಕರೆಕ್ಟಾಗಿದೆ, ಆದರೆ ನಮ್ಮ ಅಕ್ಕಗೆ ಬೇಕಾಗಿರೋ ದೃಷ್ಟಿ ಕಣ್ಣೀರು. ನೀ ಇಷ್ಟೆಲ್ಲ ಮಾಡಿದರೂ ಅವಳು ಕಣ್ಣೀರು ಹಾಕ್ತಿಲ್ಲ ಅಲ್ವಾ, ಅದೇ ನಮ್ಮ ಸಮಸ್ಯೆ ಅಂತ ಮನಸ್ಸಲ್ಲೇ ಅನ್ಕೋತಾಳೆ. ಅದಕ್ಕೆ ಶರಾವತಿ, ಸ್ವಾರಿ ದತ್ತು, ನಿನ್ನ ಮನಸ್ಸಿಗೆ ನೋವು ಮಾಡಬೇಕು ಅಂತ ನಾನು ಈ ಮಾತು ಹೇಳಿಲ್ಲ. ಅಮ್ಮ ಬಂದು ಹೋದ್ಮೇಲೆ ನಿನ್ನ ಮನಸ್ಸು ಬದಲಾಗಿದೆ ಅಂತ ಅಂದ್ಕೊಂಡೆ. ನಿನ್ನ ಗುರಿನ ನೀನು ಮರೆತುಬಿಟ್ಟೆ ಅಂತ ಸ್ವಲ್ಪ ಟೆನ್ಷನ್ ಆಯಿತು ಅಷ್ಟೇ. ಹಾಗಂತ ನೀವಿಬ್ಬರು ಒಂದಾಗಬಾರ್ದು ಅಂತ ನನ್ನ ಮನಸ್ಸಲ್ಲಿ ಏನೂ ಇಲ್ಲ ಕಣೋ. ನಿನ್ನ ಇಷ್ಟನೇ ನನ್ನ ಇಷ್ಟ ಕಣೋ ದತ್ತು. ಒಟ್ಟಿನಲ್ಲಿ ಈ ಅಕ್ಕನಿಗೆ ತಮ್ಮನ ಖುಷಿ ಬೇಕು, ಅವನ ಮುಖದಲ್ಲಿ ಸಂತೋಷ ಇರಬೇಕು. ನಾಳೆ ಅಕ್ಕನ ಮಾತು ಕೇಳಿ ಹೆಂಡತಿಗೆ ಕಾಟ ಕೊಡ್ತಿದ್ದಾನಂತ ಯಾರೂ ಅನ್ಕೋಬಾರ್ದು ಅಲ್ವಾ ಅಂತ ಶರಾವತಿ ಹೇಳ್ತಾಳೆ. ಅದಕ್ಕೆ ದತ್ತ, ಯಾಕೆ ಹಾಗೆ ಅನ್ಕೋತಾರೆ? ಅವಳಿಗೆ ಶಿಕ್ಷೆ ಕೊಡೋ ನಿರ್ಧಾರ ನಂದು, ಅದನ್ನು ಎಲ್ಲರಿಗೂ ಹೇಳೇ ಮದುವೆ ಆಗಿದ್ದು. ಇದರಲ್ಲಿ ನಿನ್ನ ಪಾತ್ರ ಏನೂ ಇಲ್ಲ ಅಕ್ಕ ಅಂತ ದತ್ತ ಹೇಳ್ತಾನೆ. ಅದಕ್ಕೆ ಶರಾವತಿ, ಸರಿ ದತ್ತು, ರಿಲ್ಯಾಕ್ಸ್ ಮಾಡು ಅಂತ ಹೇಳ್ತಾಳೆ. ಹಾಗೆ ತನ್ನ ಮನಸ್ಸಲ್ಲಿ ಪಾತ್ರಧಾರಿ ನಾನಲ್ಲ, ಆದರೆ ಸೂತ್ರಧಾರಿ ನಾನೇ ದತ್ತು. ಅವಳ ಮೇಲೆ ಇರೋ ದ್ವೇಷನ ಪದೇ ಪದೇ ನಿನಗೆ ನೆನಪಿಸಿ ಹೆಚ್ಚಾಗಿ ಹಾಗೆ ಮಾಡೋದೇ ನನ್ನ ಗುರಿ. ಆ ನಿರ್ಧಾರ ಮಾತ್ರ ನಂದೇ ಅಂತ ಅನ್ಕೋತಾಳೆ. ಈ ಕಡೆ ದೃಷ್ಟಿ, ಅಮ್ಮ ಏನಮ್ಮ ಮಾಡ್ತಾ ಇದೀಯಾ ಅಂತ ಕೇಳ್ತಾಳೆ. ಅದಕ್ಕೆ ಚೆನ್ನಮ್ಮ, ಹೌದು ಕಣೆ, ನೀನು ಹಳೇಂದ್ರನ ಊಟಕ್ಕೆ ಕರ್ಕೊಂಡು ಬಂದರೆ ಅವಾಗ ಇವ್ರ ಬಾಯೆಲ್ಲ ಮುಚ್ಚಿಸ್ಬೋದು. ಕರ್ಕೊಂಡು ಬಾರೆ, ಯಾಕೆ ಏನಾಯಿತು ಅಂತ ಚಿನ್ನಮ್ಮ ಕೇಳ್ತಾಳೆ. ಅದಕ್ಕೆ ದೃಷ್ಟಿ, ಏನಿಲ್ಲಮ್ಮ ಅದು ಅಂತ ಹೇಳ್ತಿರ್ತಾಳೆ. ಆವಾಗ ಸೈಲೆಂಟು, ಚಿನ್ನಮ್ಮ ನೀವು ತುಂಬ ಆಸೆ ಕನಸುಗಳನ್ನ ಇಟ್ಕೋಬೇಡಿ, ನಾನು ಹೇಳೋದು ಕೇಳಿ. ನಿನಗೆ ಬೇಜಾರಾಗ್ಬೋದು, ಆದರೆ ಇದು ಸತ್ಯ. ನೀವು ದತ್ತಾಬಾಯಿನ ಮನೆಗೆ ಊಟಕ್ಕೆ ಕರೆದಾಗ ಅವರ ನಡವಳಿಕೆ ಮತ್ತು ಹರಿತವಾದ ಮಾತುಗಳನ್ನು ಕೇಳಿ ಈ 4 ಜನ ಮಾತಾಡೋಕ್ಕಿಂತ ಹೆಚ್ಚು ನೋವಾಗುತ್ತೆ. ಅದು ಅಲ್ಲದೆ ದೃಷ್ಟಿನ ಮದುವೆ ಆದಾಗಿನಿಂದ ಅವರು ಈ ಮನೆಗೆ ಬಂದಿರೋದೇ ಒಂದೇ ಒಂದು ಸತಿ, ಅದನ್ನು ದೃಷ್ಟಿಗೆ ಶಿಕ್ಷೆ ಕೊಡಬೇಕು ಅಂತ. ಆದರೆ ಮಹಾದೇವ ಅಣ್ಣನ ಆರೋಗ್ಯ ಸರಿ ಇರಲಿಲ್ಲ ಅಂತ ಡಾಕ್ಟ್ರನ್ನ ಕರೆಸಿದ್ದು ಮಾನವೀಯತೆಯಿಂದ, ಅದನ್ನು ಬಿಟ್ಟು ಮಾವ ಅಂತ ಅಲ್ಲ. ದತ್ತಾಬಾಯಿ ಹೇಳಿದ್ದಾರೆ, ಮದುವೆ ಮೊದಲು ನಿಮ್ಮ ಮೇಲೆ ಇದ್ದ ಪ್ರೀತಿ ವಿಶ್ವಾಸನೇ ಬೇರೆ, ಈಗಿರೋ ನಂಬಿಕೆನೇ ಬೇರೆ. ಆಗ ದತ್ತಾಬಾಯಿ ನಿಮ್ಮನ್ನು ನೋಡಿದ್ರೆ ಬೆಣ್ಣೆ ಹಾಗೆ ಆಡ್ತಿದ್ರು, ಈಗ ಬೆಂಕಿ ಕಾರ್ತಿದ್ದಾರೆ ಅಂತ ಸೈಲೆಂಟ್ ಹೇಳ್ತಾನೆ. ಅದಕ್ಕೆ ಚೆನ್ನಮ್ಮ, ಹಿಂದೆ ನಡೆದಿರೋದೇ ಬೇರೆ ಸೈಲೆಂಟ್ ಅಣ್ಣ, ಆದರೆ ಈಗ ಊರವ್ರ ಮುಂದೆ ನನ್ನ ಮಗಳನ್ನು ಅವರ ಮನೆ ಸೊಸೆ ಅಂತ ಒಪ್ಕೊಂಡಿದ ಮೇಲೆ ಇವಳ ಮೇಲೆ ಇರೋ ಅಭಿಪ್ರಾಯ ಬದಲಾಗಿರುತ್ತೆ ಅಲ್ವಾ ಅಂತ ಚೆನ್ನಮ್ಮ ಕೇಳ್ತಾಳೆ. ಅದಕ್ಕೆ ಸೈಲೆಂಟ್, ಚೆನ್ನಮ್ಮ, ಅಮ್ಮೋರು ಹೇಳಿದ್ರಂತೆ ಒಂದೇ ಒಂದು ಕಾರಣಕ್ಕೆ ದತ್ತಾಬಾಯಿ ದೃಷ್ಟಿನ ಹೆಂಡತಿ ಅಂತ ಒಪ್ಕೊಂಡ್ರು, ಅದು ಅಮ್ಮೋರ ಖುಷಿಗೆ ಅಷ್ಟೇ. ಅದು ಬಿಟ್ಟು ದೇವರೇ ಬಂದು ಹೇಳ್ತಿದ್ರು ದತ್ತಾಬಾಯಿ ದೃಷ್ಟಿನ ಹೆಂಡತಿ ಅಂತ ಒಪ್ಕೊಳ್ತಿರ್ಲಿಲ್ಲ. ಈಗ ಅಮ್ಮೋರಿಗೆ ಹೇಳಿ ಕರ್ಕೊಂಡು ಬರೋಣ ಆದರೆ ಈಗ ಅಮ್ಮೋರು ಇಲ್ಲ ಅಂದಮೇಲೆ ದತ್ತಾಬಾಯಿ ಬರೋಲ್ಲ. ಹೆಜ್ಜೆ ಹೆಜ್ಜೆಗೂ ದೃಷ್ಟಿನ ದ್ವೇಷಿಸೋ ದತ್ತಾಬಾಯಿ ಅವರು ಈ ಮನೆಗೆ ಬಂದರೆ ದೃಷ್ಟಿಗೆ ಖುಷಿ ಆಗುತ್ತೆ ಅಂತ ಗೊತ್ತಾದರೆ ಅವರು ಇಲ್ಲಿ ಕಾಲು ಕೂಡ ಇಡಲ್ಲ ಅಂತ ಸೈಲೆಂಟ್ ಹೇಳ್ತಾನೆ. ಅದಕ್ಕೆ ದೃಷ್ಟಿ ತಂದೆ ಮಹಾದೇವ, ಚಿನ್ನಿ, ಸೈಲೆಂಟ್ ಅಣ್ಣ ಹೇಳ್ತಿರೋದು ಸರಿಯಾಗೇ ಇದೆ. ಕರೆದು ಅವಮಾನ ಮಾಡಿಸ್ಕೊಳ್ಳೋದಕ್ಕಿಂತ ಸುಮ್ಮನೆ ಇದ್ದು ಮನಸಲ್ಲೇ ನೋವು ಅನುಭವಿಸೋದೇ ಖುಷಿ. ಈ 4 ಜನ ಮಾತಾಡಿದ್ರೆ ಅಂತ ಊಟ ಮಾತ್ರನೇ ಬಿಟ್ಬಿಟ್ಟೆ. ನಾಳೆ ಅಳಿಯಂದ್ರು ಆಡಿಕೊಂಡ್ರೆ, ಅವಮಾನ ಮಾಡಿದರೆ ನಿನ್ನ ಉಸಿರೇ ನಿಂತು ಹೋಗ್ಬಿಟ್ರೆ ಅಂತ ಹೇಳ್ತಾನೆ. ಅದಕ್ಕೆ ದೃಷ್ಟಿ, ಏನು ಅಂತ ಮಾತಾಡ್ತಿದ್ಯಪ್ಪ ಬಿಡ್ತು ಅಂತ ದೃಷ್ಟಿ ಹೇಳ್ತಾಳೆ. ಅದಕ್ಕೆ ದೃಷ್ಟಿ ತಂದೆ ಮಹಾದೇವ, ಏನು ಚಿಕ್ಕ ಮಕ್ಕಳ ಪದೇ ಪದೇ ಬುದ್ಧಿ ಹೇಳೋದಕ್ಕೆ ಆಕಾಶದಲ್ಲಿರೋ ಚಂದ್ರನ ಮನೆಗೆ ತಂದು ಬೆಳಕು ಮಾಡ್ಕೋತೀನಿ ಅಂತ ಹಠ ಹೊತ್ತಾಗಿದೆ. ಇವಳ ಕತೆ ಇದೆಲ್ಲ ಆಗಿ ಹೋಗೋ ಕೆಲಸ ಅಲ್ಲ ದೃಷ್ಟಿ ಅಂತ ಹೇಳ್ತಾನೆ. ಅದಕ್ಕೆ ಚೆನ್ನಮ್ಮಗೆ ಅಳು ಬರುತ್ತೆ. ಅಳಬೇಡ, ಸುಮ್ಮನೆ ಇರು, ಮಾತ್ರೆ ತಗೋ ಅಂತ ದೃಷ್ಟಿ ತಂದು ಹೇಳ್ತಾಳೆ. ಚೆನ್ನಮ್ಮ ತಗೊಳ್ಳೋದಿಲ್ಲ. ಅದಕ್ಕೆ ದೃಷ್ಟಿ, ಅಮ್ಮ ನೀನು ಮೊದಲು ಮಾತ್ರೆ ತಗೋ, ಅಪ್ಪ ಕೊಡಪ್ಪ ಅಂತ ತಗೊಳಮ್ಮ ಅಂತ ಹೇಳ್ತಾಳೆ. ಅದಕ್ಕೆ ಚೆನ್ನಮ್ಮ, ನನಗೆ ಮಾತ್ರೆನೂ ಬೇಡ ಏನೂ ಬೇಡ ಅಂತ ಮಾತ್ರೆ ಬಿಸಾಕಿ ಹೋಗ್ತಾಳೆ. ಆವಾಗ ದೃಷ್ಟಿ, ಅಮ್ಮ ನಿನ್ನ ಆಸೆ ಈಡೇರ್ತಮ್ಮ ಅಂತ ಹೇಳ್ತಾಳೆ. ಅದಕ್ಕೆ ಚೆನ್ನಮ್ಮ, ನಿಜನಾ ಅಂತ ಕೇಳ್ತಾಳೆ. ಅದಕ್ಕೆ ದೃಷ್ಟಿ ಹ್ಞೂ ಅಂತ ತಲೆ ಆಡಿಸ್ತಾಳೆ. ಹೌದಮ್ಮ, ನಿಮ್ಮ ಅಳಿಯ ನಿಮ್ಮ ಮನೆಗೆ ಬರ್ತಾರೆ, ಹೆಂಡತಿ ಜೊತೆ ಮನೆಗೆ ಬಂದು ಊಟ ಮಾಡ್ಕೊಂಡು ಹೋಗ್ತಾರೆ ಅಂತ ಹೇಳ್ತಾಳೆ. ಅದಕ್ಕೆ ಸೈಲೆಂಟು ಆ ಮನಸ್ಸಲ್ಲೇ, ಅಯ್ಯೋ ನಾನು
ತಂಗಿಯವನ್ನ ಇಲ್ಲಿಗೆ ಕರ್ಕೊಂಡು ಬರಲೇಬಾರ್ದಾಗಿತ್ತು, ಊದೋದು ಕೊಟ್ಟು ಬಾರಿಸೋ ತೊಗೊಂಡಂಗಾಯಿತು ಅಂತ ಅನ್ಕೋತಾನೆ. ದೃಷ್ಟಿ ನಿಜವಾಗ್ಲೂ ಅಳಿಯಂದ್ರು ಮನೆಗೆ ಬರ್ತಾರಲ್ವಾ ಅಂತ ಚೆನ್ನಮ್ಮ ಕೇಳ್ತಾಳೆ. ಅದಕ್ಕೆ ದೃಷ್ಟಿ ಹ್ಞೂನಮ್ಮ, ನನ್ನ ಗಂಡ ಈ ಅತ್ತೆ ಮನೆಗೆ ಖಂಡಿತವಾಗ್ಲೂ ಬರ್ತಾರೆ, ಅದರ ಜವಾಬ್ದಾರಿ ನಂದು ಅಂತ ದೃಷ್ಟಿ ಹೇಳ್ತಾಳೆ. ಚೆನ್ನಮ್ಮಗೆ ಖುಷಿಯಾಗಿ ದೃಷ್ಟಿನ ತಪ್ಕೋತಾಳೆ. ಅದಕ್ಕೆ ದೃಷ್ಟಿ ತಂದೆ, ದೃಷ್ಟಿ ಪುಟ್ಟ, ಅಳಿಯಂದ್ರು ಒಪ್ತಾರಾ ಅಂತ ಕೇಳ್ತಾನೆ. ಅದಕ್ಕೆ ದೃಷ್ಟಿ, ಇಲ್ಲಪ್ಪ, ಆದರೆ ಒಪ್ಪಿಸ್ತೀನಿ. ನಮ್ಮ ಅಮ್ಮನ ಆಸೆ ಈಡೇರಿಸೋದಕ್ಕೆ ಮಗಳು ಕೆಲಸ ಮಾಡ್ತಾಳೆ. ಈ ಮನೆ ಅಳಿಯ ಊಟಕ್ಕೆ ಬರೋದಂತೂ ಸತ್ಯ, ಆದರೆ ಒಂದು ಕಂಡೀಷನ್, ಅಡುಗೆ ತುಂಬ ರುಚಿಯಾಗಿರಬೇಕು ಅಂತ ದೃಷ್ಟಿ ತಮಾಷೆ ಮಾಡ್ತಾಳೆ. ಅದಕ್ಕೆ ಚೆನ್ನಮ್ಮ, ರುಚಿಯಾಗಿಯೇ ಮಾಡ್ತೀನಿ ಅಂತ ಚೆನ್ನಮ್ಮ ಹೇಳ್ತಾಳೆ. ಈ ಕಡೆ ಕಿಶೋರ್ ಫೋನಲ್ಲಿ ಮಾತಾಡ್ತಿರ್ತಾನೆ. ಹೇಳು ಅವಿನಾಶ್, ಆ ಫೋಟೋ ಎಲ್ಲ ಬಳ್ಳಾರಿ ತುಂಬ ವೈರಲ್ ಆಗಬೇಕು. ಆ ಹುಡುಗಿ ಎಲ್ಲಿದ್ದಾಳೆ, ಯಾರ ಜೊತೆ ಇದ್ದಾಳೆ ಅಂತ ನನಗೆ ಗೊತ್ತಾಗಬೇಕು. ಆ ಹುಡುಗಿ ಮಾನಸಿಕವಾಗಿ ಸ್ವಲ್ಪ ಕುಗ್ಗಿದ್ದಾಳೆ. ಆಸ್ಪತ್ರೆಯಲ್ಲಿ ವಿಚಾರಿಸಿ, ಹಾಗೆ ಆಶ್ರಮ, NGO ಎಲ್ಲ ಕಡೆ ವಿಚಾರಿಸಿ ಏನಾಯಿತು ಅಂತ ನನಗೂ ತಿಳಿಸಿ. ವಿಷಯ ತುಂಬಾ ಸೀರಿಯಸ್ ಆಗಿದೆ, ಪ್ರಯಾರಿಟಿ ಕೊಟ್ಟು ಹುಡುಕಿ. ಆ ಹುಡುಗಿ ಬ್ಲ್ಯಾಕ್ ವೇಲನ್ನು ಮುಖಕ್ಕೆ ಮುಚ್ಕೊಂಡಿರ್ತಾಳೆ ಅಂತ ಹೇಳ್ತಿರ್ಬೇಕಾದ್ರೆ ಶರಾವತಿ ಬರ್ತಾಳೆ. ಸರಿ, ನಾನು ನಿಮಗೆ ಆಮೇಲೆ ಕಾಲ್ ಮಾಡ್ತೀನಿ ಅಂತ ಕಾಲ್ ಕಟ್ ಮಾಡ್ತಾನೆ. ಇದೇನು ಕಿಶೋನ, ಬರ್ತಿದ್ದ ಹಾಗೆ ಕಾಲ್ ಕಟ್ ಮಾಡಿದೆ, ಈಗ ನೋಡಿದ್ರೆ ನನ್ನ ಅವಾಯ್ಡ್ ಮಾಡಿ ಹೊರಗಡೆ ಹೋಗ್ತಿದೆಯಲ್ಲ ಅಂತ ಶರಾವತಿ ಕೇಳ್ತಾಳೆ. ಅದಕ್ಕೆ ಕಿಶೋರ್, ಇದು ಒಳ್ಳೆ ಕತೆ ಐತಲ್ಲ, ಫೋನಲ್ಲಿ ಮಾತಾಡೋದು ಮುಗೀತು, ಫೋನ್ ಕಟ್ ಮಾಡಿದೆ, ಹೊರಗಡೆ ಏನೋ ಕೆಲಸ ಇತ್ತು, ಅದಕ್ಕೆ ಹೊರಗಡೆ ಹೋಗ್ತಾ ಇದ್ದೀನಿ ಅಂತ ಕಿಶೋರ್ ಹೇಳ್ತಾನೆ. ಅದಕ್ಕೆ ಶರಾವತಿ, ಹೋಗುವಂತೆ ನಿನಗೋಸ್ಕರ ಜ್ಯೂಸು ಸ್ನ್ಯಾಕ್ಸು ತಂದಿದ್ದೀನಿ, ಕುಡಿ ಅಂತ ಹೇಳ್ತಾಳೆ. ಅದಕ್ಕೆ ಕಿಶೋರ್ಗೆ ಶಾಕ್ ಆಗುತ್ತೆ. ಅರೆ, ಇದು ಕನಸಲ್ಲ, ನಿಜಾನೇ, ನೀನು ನನಗೆ ಜ್ಯೂಸ್ ಸ್ನ್ಯಾಕ್ಸ್ ತಂದಿದ್ಯಾ, ಆಶ್ಚರ್ಯ ಆಗ್ತಿದೆ ಶರಾವತಿ ಅಂತ ಕಿಶೋರ್ ಹೇಳ್ತಾನೆ. ಅದಕ್ಕೆ ಶರಾವತಿ, ಅದರಲ್ಲಿ ಆಶ್ಚರ್ಯ ಏನಿದೆ, ನಾನು ತಿಂದೆ, ಚೆನ್ನಾಗಿದೆ ಅನ್ನಿಸ್ತು, ಅದಕ್ಕೆ ನನ್ನ ಗಂಡನೂ ತಿನ್ನಲಿ, ಜ್ಯೂಸ್ ಕುಡಿಲಿ ಅಂತ ತೊಗೊಂಡು ಬಂದೆ ಅಂತ, ಅದಕ್ಕೋಸ್ಕರ ಚೂಟ್ಕೊಂಡು ಆಶ್ಚರ್ಯ ಪಟ್ಕೊಂಡು ನಾನು ತಂದಿದ್ದ ಅಂತ ಪ್ರಶ್ನೆ ಮಾಡಿ ಇಂಟ್ರಾಗೇಷನ್ ಎಲ್ಲ ಮಾಡಬೇಕಾ ಅಂತ ಶರಾವತಿ ಕೇಳ್ತಾಳೆ. ಅದಕ್ಕೆ ಕಿಶೋರ್, ವಿಷಯ ಇಂಟ್ರಾಗೇಷನ್ದು ಅಲ್ಲ, ಮದುವೆಯಾಗಿ 10 ವರ್ಷ ಆಯ್ತಲ್ಲ, ನೀನು ನನಗೋಸ್ಕರ ಏನೂ ತಂದವಳಲ್ಲ, ಏನೂ ಮಾಡಿದವಳಲ್ಲ, ಹಬ್ಬ ಅಂದರೆ 7-8 ಸಲ ಟೀ ಸ್ನ್ಯಾಕ್ಸ್ ತಂದಿರ್ಬೋದು, ಹಾಗೆ ತಂದಿದ್ರೆ ಹಿಂದೇನೂ ನಿಂದು ಯಾವುದೋ ಸ್ವಾರ್ಥದ ಕೆಲಸ ಇರುತ್ತೆ, ಆ ಕೆಲಸ ಮುಗಿದ ತಕ್ಷಣ ನಾನು ಕಾಲು ಕಸ ಆಗ್ತಿದ್ದೆ, ಈಗ ತಂದಿದ್ದೆ ಅಂದಮೇಲೆ ಇದ್ರ ಹಿಂದೇನೂ ಏನೋ ಇರುತ್ತೆ ಅಂತ ಕಿಶೋರ್ ಹೇಳ್ತಾನೆ. ಅದಕ್ಕೆ ಶರಾವತಿ, ವಾಟ್ ಈಸ್ ದಿಸ್ ಮೇಸ್ಟ್ರೆ, ಎಲ್ಲದರಲ್ಲೂ ಹುಡುಕಬೇಡಿ, ನಾನು ಪ್ರೀತಿ ತೋರಿಸಿದ್ರು ಅವ ಅನುಮಾನ ಪಡ್ತೀಯ, ಕೋಪದಲ್ಲಿದ್ದರೂ ಕೆಟ್ಟವಳ ಥರ ನೋಡ್ತೀಯ, ನಾ ಹೇಗಿರಬೇಕು ಗೊತ್ತಾಗ್ತಾನೆ ಇಲ್ಲ ಅಪ್ಪ ಅಂತ ಶರಾವತಿ ಹೇಳ್ತಾಳೆ. ಅದಕ್ಕೆ ಕಿಶೋರ್, ತುಂಬ ಬದಲಾಗೋದೇನು ಬೇಡ, ನಿಮ್ಮ ತಮ್ಮನ ಮೇಲೆ ಇರೋ ದ್ವೇಷ ಬಿಡು, ಆಗಲ್ಲ ಅಲ್ವಾ, ಹಾಗಿದ್ರೆ ನೀ ತಂದಿರೋ ಜ್ಯೂಸನ್ನ ನೀನೇ ಕುಡಿ ಅಂತ ಹೇಳಿ ಹೋಗ್ತಾನೆ. ಅದಕ್ಕೆ ಶರಾವತಿಗೆ ಅನುಮಾನ ಬರುತ್ತೆ. ಮೆಸೇಜ್ ಬರ್ತಿದ್ದ ಹಾಗೆ ಮುಖ ಸೀರಿಯಸ್ ಆಗುತ್ತೆ. ಅಪರೂಪಕ್ಕೆ ಮೊಬೈಲ್ ಮುಟ್ಟು ಕಿಶೋರ್ ಈ ಮೊಬೈಲ್ನ ಕೈಯಲ್ಲೇ ಹಿಡ್ಕೊಂಡಿರ್ತಾನೆ. ಫೋನಲ್ಲಿ ಮಾತಾಡ್ತಾನೆ. ನಾ ಬಂದೆ ಅಂತ ಕಾಲ್ ಕಟ್ ಮಾಡ್ತಾನೆ. ಪ್ರಶ್ನೆ ಕೇಳಿಬಿಡ್ತೀನಿ ಅಂತ ಹೊರಟು ಬಿಡ್ತಾನೆ. ಅಂದಮೇಲೆ ನನಗೆ ಗೊತ್ತಾಗಬೇಕಾಗಿದ್ದು ಯಾವುದೋ ವಿಷಯ ಇದೆ ಅಂತ ಕಿಶೋರ್ ನನ್ನಿಂದ ಏನೋ ವಿಷಯ ಮುಚ್ಚಿಡ್ತಿದ್ದಾನೆ, ಏನದು ಅಂತ ತನ್ನ ಮನಸ್ಸಲ್ಲೇ ಶರಾವತಿ ಅನ್ಕೋತಾಳೆ. ಈ ಕಡೆ ನೇತ್ರ ಅಳ್ತಾ ಕೂತಿರ್ತಾಳೆ. ಅದನ್ನು ದತ್ತ ನೋಡಿ, ನೇತ್ರ ಏನಾಯಿತು, ಯಾಕೆ ಅಳ್ತಾ ಇದೆಯಾ ಅಂತ ಕೇಳ್ತಾನೆ. ಅದಕ್ಕೆ ನೇತ್ರ, ಹೋಗ್ಲಿ ಬಿಡು ಬ್ರೋ, ನಾ ಹೇಳೋದು ಅದಕ್ಕೆ ಇನ್ನೇನೋ ಆಗೋದು ನನಗೆ ಇಷ್ಟ ಆಗಲ್ಲ, ನನ್ನ ದುಃಖ ನನಗೆ ಇರಲಿ ಅಂತ ನೇತ್ರ ಹೇಳ್ತಾಳೆ. ಅದಕ್ಕೆ ದತ್ತ, ಚೋಟು ಕೂತ್ಕೋ, ಚಿಕ್ಕವಳು ನೀನು, ಚಿಕ್ಕವಳಾಗೇ ಇರು, ದೊಡ್ಡದಾಗಿ ಮಾತಾಡಬೇಡ, ಈಗ ಹೇಳು ಏನಾಯಿತು ಅಂತ ದತ್ತ ಕೇಳ್ತಾನೆ. ಅದಕ್ಕೆ ನೇತ್ರ, ನಾನು ನನ್ನ ಫ್ರೆಂಡ್ಸ್ ಮನೆಗೆ ಹೋಗಬೇಕಿತ್ತು, ನಾನೇ ಒಂದು ಪ್ರೋಗ್ರಾಮ್ ಸೆಟ್ ಮಾಡಿದ್ದೆ, ಹೊಸ ಶೋ ಬಂದಿದೆ, ಎಲ್ಲರೂ ಒಟ್ಟಿಗೆ ಹೋಗೋಣ, ಖುಷಿಯಾಗಿ ಟೈಮ್ ಸ್ಪೆಂಡ್ ಮಾಡೋಣ ಅಂದ್ಕೊಂಡು ಎಲ್ರಿಗೂ ಹೇಳಿ ನಾನೇ ಒಪ್ಪಿಸಿದೆ, ಆದರೆ ನಾನೇ ಹೇಳಿದ ಟೈಮ್ಗೆ ನನಗೆ ಹೋಗೋಕ್ಕಾಗಿಲ್ಲ. ಹೋಗೋಣ ಅಂತ ಆಚೆ ಬಂದರೆ ಡ್ರೈವರ್ ದಿನೇಶ್ ಅಣ್ಣನೂ ಇರಲಿಲ್ಲ, ಯಾರೂ ಇರಲಿಲ್ಲ. ಸರಿ ಬಜರಂಗಿನಾದರೂ ಕೇಳೋಣ ಅಂದರೆ ಬಜರಂಗಿನೂ ಮನೆಯಲ್ಲಿಲ್ಲ. ನಾನು ಏನು ಇಷ್ಟಪಡ್ತೀನೋ ಅದು ನನಗೆ ಸಿಗ್ತಾನೆ ಇಲ್ಲೋ ಬ್ರೋ ಅಂತ ನೇತ್ರ ಹೇಳ್ತಾಳೆ. ಅದಕ್ಕೆ ದತ್ತ, ಅಷ್ಟೇ ಯಾಕೆ ಇಷ್ಟೊಂದು ಬೇಜಾರು ಮಾಡ್ಕೋತೀಯ, ನಾ ಇದೀನಲ್ಲ, ನನಗೆ ಹೇಳಿದರೆ ನಾ ಡ್ರಾಪ್ ಮಾಡ್ತಿದ್ದೆ ಅಂತ ದತ್ತ ಹೇಳ್ತಾನೆ. ಅದಕ್ಕೆ ನೇತ್ರ, ಬ್ರೋ ನಿನಗೆ ಸಿಕ್ಕಾಪಟ್ಟೆ ಕೆಲಸ ಇರುತ್ತೆ, ನಿನಗೆ ನಿಂದೇ ಆದ ಟೆನ್ಷನ್ ಇರುತ್ತೆ, ನಾ ಹೇಗೆ ನಿನ್ನ ಬಾ ಅಂತ ಕರೀಲಿ ಅಂತ ನೇತ್ರ ಹೇಳ್ತಾಳೆ. ಅದಕ್ಕೆ ದತ್ತ, ಚೋಟು ಮೊದಲು ಫ್ಯಾಮ್ಲಿ ಆಮೇಲೆ ಕೆಲಸ, ಈಗ ನಡಿ, ನಾ ಡ್ರಾಪ್ ಮಾಡ್ತೀನಿ ಬಾ ಅಂತ ಕರಿತಾನೆ. ಅದಕ್ಕೆ ದತ್ತ ಕರಿತಾನೆ. ಅದಕ್ಕೆ ನೇತ್ರ, ಬ್ರೋ ಶೋ ಶುರುವಾಗಿ ಆಲ್ರೆಡಿ 2 ಗಂಟೆ ಆಯಿತು, ಈಗ ಹೋದರೆ ವಾಪಸ್ ಬರೋರನ್ನ ಮೀಟ್ ಮಾಡೋದಕ್ಕೆ ಹೋಗಬೇಕು ಹೊರತು ಎಂಜಾಯ್ ಮಾಡೋದಕ್ಕಲ್ಲ ಅಂತ ನೇತ್ರ ಹೇಳ್ತಾಳೆ. ಅದಕ್ಕೆ ದತ್ತ, ಚೋಟು ಈಗ ನಿನ್ನ ಅಳು ಕಡಿಮೆ ಆಗಬೇಕು ಅಂದರೆ ನಾ ಏನು ಮಾಡಬೇಕು ಹೇಳು ಅಂತ ದತ್ತ ಕೇಳ್ತಾನೆ. ಅದಕ್ಕೆ ನೇತ್ರ, ನನಗೆ ನ್ಯಾಯ ಸಿಗಬೇಕು, ಯಾಕಂದರೆ ಬೇಕು ಅಂತ ಪ್ಲ್ಯಾನ್ ಮಾಡಿ ನಾನು ಹೊರಗೆ ಹೋಗೋದನ್ನು ತಪ್ಪಿಸಿದ್ದಾರೆ ಅಂತ ಅನ್ನಿಸ್ತಾ ಇದೆ ಬ್ರೋ ಅಂತ ನೇತ್ರ ಹೇಳ್ತಾಳೆ. ಅದಕ್ಕೆ ದತ್ತ, ಬೇಕು ಅಂತ ಪ್ಲ್ಯಾನ್ ಮಾಡಿದ್ದಾರಾ, ಯಾರು ಮಾಡಿದ್ದು, ಯಾರು ನೀನು ಆಚೆ ಹೋಗೋದನ್ನು ತಪ್ಪಿಸಿದ್ದು ಅಂತ ದತ್ತ ಕೇಳ್ತಾನೆ. ಅದಕ್ಕೆ ನೇತ್ರ, ಇನ್ಯಾರು, ನಿನ್ನ ಹೆಂಡತಿ ಅಂತ ನೇತ್ರ ಹೇಳ್ತಾಳೆ. ಅದಕ್ಕೆ ದತ್ತ, ಯಜಮಾಂತಿ, ಅವಳು ಏನು ಮಾಡಿದ್ಲು ಅಂತ ಕೇಳ್ತಾನೆ. ಅದಕ್ಕೆ ನೇತ್ರ, ದೃಷ್ಟಿ ದಿನೇಶ್ ಅಣ್ಣನಿಗೆ ರಜೆ ಕೊಟ್ಟು ಕಳಿಸಿದ್ದು ಹೇಳ್ತಾಳೆ, ಇದನ್ನೆಲ್ಲ ನನಗೆ ಪ್ರಮೀಳಾ ಹೇಳಿದ್ಲು,
ನೀನೇ ಹೇಳು, ಯಾಕೆ ಬೇಕಿತ್ತು ಬ್ರೋ ಅವಳಿಗೆ ಅಧಿಕ ಪ್ರಸಂಗತನ? ನಾನು ದಿನೇಶ್ ಅಣ್ಣನ ಜೊತೆ ಆಚೆ ಹೋಗಬೇಕು ಅಂತ ಮೊದಲೇ ಫಿಕ್ಸ್ ಆಗಿತ್ತು. ಆದರೂ ಕೂಡ ಅಂತ ಹೇಳ್ತಿರ್ಬೇಕಾದ್ರೆ ಅವಾಗ ದತ್ತನಿಗೆ ಕೋಪದಲ್ಲಿ ಯಜಮಾಂತಿ ಅಂತ ಜೋರಾಗಿ ಕೂಗ್ತಾನೆ. ಈ ಕಡೆ ಚೆನ್ನಮ್ಮ ಮನೆ ಕ್ಲೀನ್ ಮಾಡ್ತಿರ್ತಾಳೆ. ರಾಜ ಬಂದು ಏನಮ್ಮ ಮಾಡ್ತಿದ್ದೀರಾ ಅಂತ ಕೇಳ್ತಾನೆ. ಅದಕ್ಕೆ ದೃಷ್ಟಿ ತಂದೆ ಮನೆ ಕ್ಲೀನಿಂಗ್ ಅಂತ ಹೇಳ್ತಾನೆ. ಅದಕ್ಕೆ ರಾಜ ಹೀಗೆ ಯಾಕೆ ಅಂತ ಕೇಳ್ತಾನೆ. ಅದಕ್ಕೆ ಚೆನ್ನಮ್ಮ, ರಾಜು, ನಿಮ್ಮ ಅಕ್ಕ ಭಾವನ ಮನೆಗೆ ಕರೆದಿದ್ದೀನಿ, ಹಬ್ಬಕ್ಕೆ ಊಟಕ್ಕೆ ಕರೆದಿದ್ದೀನಿ. ದೃಷ್ಟಿ ಬುದ್ಧಿಯವರು ಕರ್ಕೊಂಡು ಬರ್ತೀನಿ ಅಂತ ಹೇಳಿದ್ದಾಳೆ. ಅವರು ಬಂದಾಗ ಮನೆಯೆಲ್ಲ ಫಳಫಳ ಅಂತ ಇರಬೇಕು ಅಲ್ಲ, ಅದಕ್ಕೆ ಕ್ಲೀನಿಂಗ್ ಅಂತ ಹೇಳ್ತಾಳೆ. ಈ ಕಡೆ ದೃಷ್ಟಿ ಮತ್ತು ಮನೆಯವರೆಲ್ಲರೂ ಓಡಿ ಬರ್ತಾರೆ. ರೀ ಕರೀದ್ರಾ, ಏನಾಯಿತು ಅಂತ ದೃಷ್ಟಿ ಕೇಳ್ತಾಳೆ. ಅದಕ್ಕೆ ದತ್ತ, ದಿನೇಶ್ ಅಣ್ಣನ ಯಾಕೆ ಹೊರಗೆ ಕಳಿಸ್ದೆ? ಕೆಲಸದವ್ರಿಗೆ ಇದನ್ನು ಮಾಡು ಅದನ್ನು ಮಾಡು ಅಂತ ಹೇಳೋ ರೈಟ್ಸ್ ನಿನಗೆ ಯಾರು ಕೊಟ್ಟವರು ಅಂತ ಕೇಳ್ತಾನೆ. ಅದಕ್ಕೆ ಸೈಲೆಂಟ್ ದತ್ತಾಬಾಯಿ ಅಂತ ಮಾತಾಡ್ತಿರ್ತಾನೆ. ಅದಕ್ಕೆ ದತ್ತ, ಸೈಲೆಂಟ್ ಆಗಿರು, ಪ್ರಶ್ನೆ ಮಾಡ್ತಿರೋದು ಅವಳಿಗೆ, ಅವಳು ಉತ್ತರ ಕೊಡಲಿ. ನಿನಗೆ ಆ ಹಕ್ಕು ಕೊಟ್ಟಿರೋರು ಯಾರು ಅಂತ ಕೇಳ್ತಾ ಇದ್ದೀನಿ, ಯಜಮಾಂತಿ ಅಂತ ದತ್ತ ಕೇಳ್ತಾನೆ. ಅದಕ್ಕೆ ದೃಷ್ಟಿ ಕೋಪ ಮಾಡಿಕೊಳ್ಳದೆ, ಅದು ಏನೇ ಆಯಿತು ಅಂತ ಕೇಳಿ ಅಂತ ದೃಷ್ಟಿ ಹೇಳ್ತಾಳೆ. ಅದಕ್ಕೆ ದತ್ತ, ಏನಾಯಿತು, ಯಾಕೆ ಕಳಿಸ್ದೆ ಅಂತ ನಾನು ಕೇಳ್ತಿಲ್ಲ ಯಜಮಾಂತಿ, ಕಳಿಸೋ ಹಕ್ಕು ಕೊಟ್ಟವ್ರು ಯಾರು ಅಂತ ಕೇಳ್ತಾ ಇದ್ದೀನಿ. ನಿನ್ನನ್ನು ಯಜಮಾಂತಿ ಅಂತ ಕರೆಯೋದು ನಿನಗೆ ಆಡ್ಕೊಳ್ಳೋಕ್ಕೆ ಹೊರತು ನೀ ನನ್ನ ಯಜಮಾಂತಿ ಅಂತ ಅಲ್ಲ. ನಿನ್ನನ್ನು ನೀನೇ ಯಜಮಾಂತಿ ಅಂತ ಅಂದ್ಕೊಂಡು ಬೇರೆಯವರ ಮೇಲೆ ಹಕ್ಕು ಚಲಾಯಿಸಿದರೆ ಆ ಭ್ರಮೆನ ಬೇರೆ ರೀತಿ ಇಳಿಸಬೇಕಾಗುತ್ತೆ, ಹುಷಾರು ಅಂತ ಹೇಳ್ತಾನೆ. ಈ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಗುತ್ತದೆ. ಈ ಸಂಚಿಕೆ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡಿ. ಧನ್ಯವಾದಗಳು.